ವೇದನ ಕೋಪಕ್ಕೆ ತೆರೆ ಬಿದ್ದಿತ್ತು. ಖುಷಿಯ ಪಶ್ಚಾತ್ತಾಪ, ಅವಳ ಕಣ್ಣೀರು ಅವನನ್ನು ಕರಗಿಸುವಲ್ಲಿ ಯಶಸ್ವಿಯಾಗಿದ್ದವು. ಅವನ ಬರ್ತ್ಡೇಗೆ ಅವಳು ನೀಡಿದ ಸ್ಪೆಷಲ್ ಗಿಫ್ಟ್ ಹಾಗೂ ಸರ್ಪ್ರೈಸ್ ಅವನಿಗೆ ಇಷ್ಟ ಆಗಿತ್ತು. ಇಬ್ಬರ ನಡುವಿನ ಚಿಕ್ಕ ವಿರಹಕ್ಕೆ ಪರದೆ ಬಿದ್ದಿತ್ತು. ಮನೆಯವರೆಲ್ಲ ಆಶೀರ್ವಾದವೇ ಅವನಿಗೆ ಒಂದು ರೀತಿಯ ಕವಚ ಇದ್ದಂತೆ. ಅವರೆಲ್ಲರ ಪ್ರೀತಿ ಅವನ ಪಾಲಿಗೆ ಶ್ರೀರಕ್ಷೆಯೇ. ತಿಂಡಿ ಮುಗಿಸಿ ಕೆಲಸಕ್ಕೆ ಹೋದವನನ್ನು ಕಳಿಸಿ ಒಳಗೆ ಬಂದವಳ ಮುಖದಲ್ಲಿ ಸಂತಸದ ನಗು. ಅವನಿಗೆ ಮುಂದೆ ಇರುವ ಅಪಾಯದ ಸುಳಿವಿಲ್ಲ. ಅವನ ರಕ್ಷಣೆ, ಅವಳ ತಾಳಿಯ ಪುಣ್ಯವೇ ಅದೇ ಅವನನ್ನು ಉಳಿಸುವುದು. ಅವನ ಜೀವಕ್ಕೆ ತನ್ನನ್ನೇ ಮುಡುಪಿಡಲು ಹಿಂದೆ ಮುಂದೆ ನೋಡದವಳು ಖುಷಿ. ಸ್ಟೇಷನ್ ತಲುಪಿದ ವೇದನಿಗೆ ಐಜಿಯಿಂದ ಕಾಲ್ ಬರಲು ಅವರನ್ನು ಮೀಟ್ ಮಾಡಲು ಹೋಗುತ್ತಾನೆ ವೇದ. ನೋಡಿ ಮಿಸ್ಟರ್ ವೇದಾಂತ್, ಮುಂದಿನ 2 ವಾರದಲ್ಲಿ ಸಿಟಿ ತುಂಬ ಬಿಗಿ ಬಂದೋಬಸ್ತ್ ಮಾಡಿ, ರೌಡಿ ಶೀಟರ್ ಎಲ್ಲರನ್ನು ಕರೆದು ವಾರ್ನ್ ಮಾಡಿ ಹೇಳಿ. ತುಂಬ ಹೈ ಅಲರ್ಟ್ ಇರಲಿ. ಎಲೆಕ್ಷನ್ ಟೈಮಲ್ಲಿ ಯಾವ ದೊಂಬಿ ಗಲಾಟೆ ಬೇಡ. ಓಕೆ? ಎಸ್ ಸರ್ ಅಂದವನಿಗೆ ಆ ರೌಡಿ ರುದ್ರ ಕಡೆಯವರಿಗೆ ಇನ್ನೊಮ್ಮೆ ವಾರ್ನ್ ಕೊಡಿ. ಓಕೆ ಸರ್ ಅಂದವ ಅಲ್ಲಿ ನಿಲ್ಲದೆ ಹೊರಗೆ ಬಂದಿದ್ದ. ರುದ್ರ ತಮ್ಮನ ಎನ್ಕೌಂಟರ್ ಮಾಡಿದ ಮೇಲೆ ಅವನ ನಡೆ ಮುಂದೆ ಏನು ಅಂತ ಗೊತ್ತಿಲ್ಲದೆ ಅವನನ್ನು ಹಿಡಿಯಲು ನೋಡುತ್ತಿದ್ದ ವೇದನಿಗೆ ಈಗ ಎಲೆಕ್ಷನ್ ಟೈಮಲ್ಲಿ ಬೇಕೆಂದೇ ಗಲಾಟೆ ಮಾಡುವ ಎಲ್ಲ ಲಕ್ಷಣಗಳು ಕಾಣುತ್ತಿತ್ತು. 2-3 ದಿನದಿಂದ ಸಿಟಿಯಲ್ಲಿ ಚಿಕ್ಕ ಪುಟ್ಟ ಗಲಾಟೆ ನಡೆಯುತ್ತಿತ್ತು. ಅದೆಲ್ಲ ನೆನೆದವನಿಗೆ ತಲೆ ಚಿಟ್ಟಿಡಿದಂತೆ ಆಗಲು ಸೀದಾ ಮತ್ತೆ ಸ್ಟೇಷನ್ ಕಡೆ ನಡೆದ. ಅವನ ಕೆಲಸದಲ್ಲಿ ಸಂಜೆಯವರೆಗೂ ಕಳೆದು ಹೋದನು ವೇದ. ಇದಾಗಿ 2 ದಿನಗಳು ಆಗಿತ್ತು. ಇಬ್ಬರು ಈಗ ಮೊದಲಿನಂತೆ ಖುಷಿಯಾಗಿದ್ದರು. ಅದೆಷ್ಟು ಸಾರಿಗಳು ಅವರ ನಡುವೆ ಹಾದು ಹೋಗಿದ್ದವೋ. ಅಂತೂ ಎಲ್ಲ ಮನಸ್ತಾಪ ಮುಗಿಸಿಕೊಂಡ ಮುದ್ದಾದ ಜೋಡಿ ತಮ್ಮ ನಡುವಿನ ಸುಂದರ ಕ್ಷಣಗಳನ್ನು ಸರಿಸುತ್ತಿದ್ದರು. ರಿಯಾ ಈಗ ಪ್ರೆಗ್ನೆಂಟ್ ಆಗಿದ್ದಾಗಿನಿಂದ ಮನೆಯಲ್ಲಿ ಅತ್ತೆಯರ ಆರೈಕೆ ಸಿಗುತ್ತಿತ್ತು. ಎಲ್ಲರ ಹೊಂದಾಣಿಕೆ, ನಗು, ಮಾತು ಎಲ್ಲವೂ ಹಾಗೇ ಇತ್ತು. ಯಾರಲ್ಲೂ ಯಾವ ಅಸಮಾಧಾನ, ಕೋಪ ಇರಲಿಲ್ಲ. ಅಣ್ಣ ತಮ್ಮಂದಿರ ಪ್ರೀತಿ ಎಲ್ಲಿಯೂ ಕೊಂಚ ಕಡಿಮೆ ಆಗಿಲ್ಲ. ಕಾರ್ತಿಕ್ ಅವನ ವಿಷಯ ತಿಳಿದ ಮೇಲೆ ಅವನ ಅಪ್ಪನ ಬಳಿ ಅದನ್ನು ಮಾತನಾಡಲು ಅವರು ಒಪ್ಪಿಗೆ ಕೊಟ್ಟಿದ್ದರು. ಆದರೆ ಅವನ ತಾಯಿ ಕಸ್ತೂರಿ ಅವರು ಆಗೋದೇ ಇಲ್ಲ ಅಂತ ರಾಗ ತೆಗೆದಾಗ ಕವನ ವಿರೋಧ ಮಾಡಲು ಅವಳ ಪರವಾಗಿ ಮಾತನಾಡಿದರು ಮನೆಯವರೆಲ್ಲ. ಮುಂದೆ ದಾರಿ ಕಾಣದೆ ಕಸ್ತೂರಿ ಬಾಯಿಗೆ ಬೀಗ ಬಿದ್ದಿತ್ತು. ರಿಷಿ, ಪೂರ್ಣಿ, ಸಂಜು, ಅವರ ಮದುವೆ ತಯಾರಿ ಒಂದೊಂದೇ ಪ್ರಾರಂಭ ಆಗಿತ್ತಿತ್ತು. ಅಂದು ರಾತ್ರಿ ಬೇಗ ಮನೆಗೆ ಬಂದರು. ಮಫ್ತಿಯಲ್ಲೇ ಇದ್ದ ವೇದ ಊಟ ಮುಗಿಸಿ ಖುಷಿ ಬಳಿ, ನೀನು ಮಲ್ಕೊಳ್ಳಮ್ಮ, ನನಗೆ ಕೆಲಸ ಇದೆ, ನಾನು ಹೋಗ್ತೀನಿ ಅಂದಾಗ, ಈ ರಾತ್ರಿಯಲ್ಲಿ ಹೋಗ್ತೀರಾ ಅಂದಳು. ಹಾಂ ಬಂಗಾರಿ, ಸ್ವಲ್ಪ ಕೆಲಸ ಇದೆ, ತುಂಬ ಇಂಪಾರ್ಟೆಂಟ್, ಹೋಗಲೇಬೇಕು ಅಂದು ಅವಳ ನಡು ಬಳಸಿ ಹಣೆಗೆ ಮುತ್ತಿಡಲು. ನೀವು ಬೆಳಗ್ಗೆ ರಾತ್ರಿ ಯಾವಾಗಲೂ ಕೆಲಸ ಅಂದರೆ ನಾನು ಏನು ಮಾಡಲಿ? ಮುಖ ಹಿಳೆಬಿಟ್ಟು ನುಡಿದಳು ಖುಷಿ. ಸಾರಿ ಬಂಗಾರಿ, ನನ್ನ ಕೆಲಸನೇ ಹಾಗೆ ಅಲ್ವಾ. ಇವಾಗ ಬೇರೆ ಎಲೆಕ್ಷನ್ ಪ್ರಚಾರ ಇದೆ. ಅಲ್ಲದೆ ಮೊನ್ನೆ ಬೇರೆ ಸಿಟಿಯಲ್ಲಿ ನಡೆದ ಗಲಾಟೆಯಿಂದ ಅಲ್ಲಲ್ಲಿ ಚಿಕ್ಕ ಪುಟ್ಟ ಹೊಡೆದಾಟ ಆಗ್ತಿದೆ. ಅದೆಲ್ಲ ನೋಡ್ಕೊಬೇಕು ಅಲ್ವಾ ಬಂಗಾರಿ. ಸಾರಿ ಕಣೋ. ಸರಿ, ನೀವು ಹುಷಾರಾಗಿರಿ. ಆಯಿತು ಬಂಗಾರಿ ಅಂದು ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಹಪ್ಪಿ ಅವಳ ತುಟಿಗಳನ್ನು ಗಾಢವಾಗಿ ಬಂಧಿಸಿ ಮುದ್ದಿಸಿ ಅವಳಿಗೆ ಮತ್ತೊಮ್ಮೆ ತಿಳಿಸಿ ತನ್ನ ಕರ್ತವ್ಯಕ್ಕೆ ನಡೆದಿದ್ದ. ಅವನು ಹೋದ ಮೇಲೆ ರೂಮ್ನಲ್ಲಿ ಕುಳಿತವಳಿಗೆ ಅವನದ್ದೇ ಧ್ಯಾನ. ಅವನ ಜೊತೆ ಸಾಗಿ ಬಂದ ತನ್ನ ಬದುಕನ್ನು ನೆನೆದು ಕುಳಿತಳು ಖುಷಿ. ಇನ್ನೇನು ಮದುವೆಯಾಗಿ ವರ್ಷದ ಹೊಸ್ತಿಲಲ್ಲಿ ನಿಂತಿದ್ದ ಜೋಡಿಗಳಿಗೆ ಪ್ರೀತಿಗೇನು ಕೊರತೆ ಇಲ್ಲ. ಇಬ್ಬರಲ್ಲೂ ಹೆಚ್ಚಾಗಿದ್ದ ಪ್ರೀತಿ, ಹೊಂದಾಣಿಕೆ. ಆದರೂ ಕೆಲವೊಮ್ಮೆ ಸಂದರ್ಭಗಳು ಅವರ ಮಧ್ಯೆ ಮನಸ್ತಾಪ ತಂದಿರಬಹುದು ಅಷ್ಟೆ. ಅವನ ಪ್ರೀತಿ ನೆನೆಯುತ್ತಾ ತಮ್ಮ ಮದುವೆಯ ಆಲ್ಬಮ್ ನೋಡುತ್ತಾ ಅವನ ಫೋಟೋಗಳಿಗೆ ಮುತ್ತಿಟ್ಟು, ನೀವಿಲ್ಲದ ಒಂದು ಕ್ಷಣ ಕೂಡ ನನಗೆ ಒಬ್ಬಳಿಗೆ ಜೀವಿಸೋಕೆ ಆಗಲವೇದ ಅಂದು ಫೋಟೋವನ್ನು ಎದೆಗೆ ಹಪ್ಪಿಕೊಂಡು ಅವನನ್ನೇ ಬಾರಿ ಬಾರಿ ನೋಡುತ್ತಾ ಕುಳಿತಲ್ಲೇ ಮಲಗಿದ್ದಳು ಖುಷಿ. ಮಧ್ಯರಾತ್ರಿ ಸಮಯ. ಹೈವೇ ಪಕ್ಕ ತಮ್ಮ ಗಾಡಿ ನಿಲ್ಲಿಸಿಕೊಂಡು ಸಿಟಿಗೆ ಎಂಟ್ರಿ ಆಗುತ್ತಾ ಹೋಗಿ ಬರುತ್ತಿದ್ದ ಲಾರಿ ಹಾಗೂ ಕಾರ್ಗಳನ್ನೆಲ್ಲ ನೋಡಿ ಚೆಕ್ ಮಾಡಿ ಮುಂದೆ ಬಿಡುತ್ತಿದ್ದರು ಪೊಲೀಸ್ನವರು. ಎಲ್ಲಿಂದಲೂ ಬಂದ ಕಾರ್ ಪೊಲೀಸ್ ಅವರನ್ನು ಕಂಡು ರಿಟರ್ನ್ ತೆಗೆದುಕೊಂಡು ವಾಪಸ್ಸಲ್ಲಿ ನಿಲ್ಲಿಸದೆ ಹೋದಾಗ ಅಲ್ಲಿ ಕುಳಿತು ಮಾತನಾಡುತ್ತಾ ಇದ್ದ ವೇದ ತಕ್ಷಣ ತಮ್ಮ ಜೀಪನ್ನು ಸ್ಟಾರ್ಟ್ ಮಾಡಿಕೊಂಡು ಅವರನ್ನು ಫಾಲೋ ಮಾಡಿದನು. ಕಾರ್ ವೇಗದಂತೆ ಎಷ್ಟೇ ಸ್ಪೀಡಾಗಿ ಹೋದರೂ ತಾನು ಅದೇ ಸ್ಪೀಡಲ್ಲಿ ಹೋದವ ತನ್ನ ಹಿಂದೆ ಇನ್ನೊಂದು ಜೀಪ್ನಲ್ಲಿ ಮಿಕ್ಕಿದವರನ್ನು ಬರಹೇಳಿದ. ಚೆಕಿಂಗ್ ಮಾಡುತ್ತಿದ್ದ ಜಾಗದಲ್ಲಿ ಇಬ್ಬರನ್ನು ಬಿಟ್ಟು ಮಿಕ್ಕಿದ 3 ವೇದನನ್ನು ಹಿಂಬಾಲಿಸಿದರು.
ವೇದನ ಸ್ಪೀಡ್ ಎಷ್ಟಿತ್ತು ಅಂದರೆ ಎದುರು ಹೋಗುತ್ತಿದ್ದ ಕಾರನ್ನು ಸೈಡ್ ಹೊಡೆದು ಹೋಗಿ ಅಡ್ಡಗಟ್ಟಿ ನಿಲ್ಲಿಸಿದ. 1 ನಿಮಿಷ ಕೂಡ ವ್ಯರ್ಥ ಮಾಡದೆ ಕಾರಲ್ಲಿದ್ದ ಡ್ರೈವರನ್ನು ಹಿಡಿದು ಅವನಿಗೆ 2 ಬಾರಿಸಿ ತನ್ನ ಹಿಂದೆ ಬಂದಿದ್ದ ಆಫೀಸರ್ ಕೈಗೆ ಒಪ್ಪಿಸಿದ. ಯಾಕೋ ಹಾಗೆ ಬಂದಿದ್ದು, ಏನಿದೆಯೋ ಕಾರಲ್ಲಿ ಅಂತ ಕೇಳಿದಾಗ ಅವನೇನೂ ಹೇಳಲಿಲ್ಲ. ಮತ್ತೆರಡು ಬಿಟ್ಟು ಇಡೀ ಕಾರ್ ಪೂರ್ತಿಯಾಗಿ ಚೆಕ್ ಮಾಡಲು ಸೀಟ್ ಕೆಳಗೆ ಅಡಗಿಸಿ ಇಟ್ಟಿದ್ದ ಕಂತೆ ಕಂತೆ ನೋಟುಗಳು ಸಿಕ್ಕಿದ್ದವು. ಯಾರ ಕಾರಿದು? ಯಾರಿಗೆ ತಲುಪಿಸೋಕೆ ತಗೊಂಡು ಹೋಗ್ತಿದ್ದೆ ಅಂತ ಕೇಳಿ ಅವನ ಕೆನ್ನೆಗೆ ವೇದ ಒಡೆದಾಗ ನಿಜ ವಿಷಯ ಬಾಯಿ ಬಿಟ್ಟಿದ್ದ ಅವನು. ವೇದ ತಿಳಿಯಾಗಿ ನಕ್ಕು, ಇಷ್ಟು ದಿನ ಎಷ್ಟೇ ತಪ್ಪು ಮಾಡಿದ್ರೂ ಸಾಕ್ಷಿ ಇಲ್ಲ ಅಂತ ನೀವೆಲ್ಲ ಆಡಿದ್ದೆ ಆಟ ಆಯಿತು, ಇನ್ಮೇಲೆ ಇರೋದು ಮಕ್ಕಳ್ರ ಅಂದುಕೊಂಡು ಅವನನ್ನು ಎಳೆದುಕೊಂಡು ಕಾರ್ ಸಮೇತ ಸೀಜ್ ಮಾಡಿದ. ವಿಷಯವನ್ನು ಕಮಿಷನರ್ ಎಲ್ಲರಿಗೂ ತಿಳಿಸಿ ಮೀಡಿಯಾ ಮುಂದೆ ಇಟ್ಟಿದ್ದ. ಅರ್ಧ ಗಂಟೆ ಒಳಗೆ ಬೆಳಗಾಗುವ ಹೊತ್ತಿಗೆ ಸುದ್ದಿ ಎಲ್ಲೆಡೆ ಬಿಸಿ ಬಿಸಿಯಾಗಿ ಹರಿದಾಡಿತು. ಮಧ್ಯರಾತ್ರಿ ಅನಾಮಿಕ ಕಾರ್ ಬಂದಿದ್ದ ಪೊಲೀಸರು ಅದರಲ್ಲಿದ್ದು ಕೋಟ್ಯಾಂತರ ಹಣ ಅಂತೆಲ್ಲ ಹರಿದಾಡುತ್ತಿತ್ತು. ಅದೆಲ್ಲ ಮೀಡಿಯಾ ಮುಂದೆ ಇಟ್ಟು ತೋರಿಸಿ ಅದನ್ನು ಬಂಧಿಸಿದ ಬಗ್ಗೆ ತಿಳಿಸಿ ದುಡ್ಡು ಕಾರ್ ಎರಡನ್ನೂ ವಶಕ್ಕೆ ತೆಗೆದುಕೊಂಡು ವಿಚಾರ ಮಾಡಲಾಗಿತ್ತು. ಅದೊಂದು ದೊಡ್ಡ ಹಾಲ್. ಅಲ್ಲಿ ಕೆಲವು ಮಿನಿಸ್ಟರ್ಗಳು ಕುಳಿತಿದ್ದರು. ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ ಒಬ್ಬ ವ್ಯಕ್ತಿಯನ್ನು ನೋಡಿ, ಛೆ, ಏನಾಯಿತು ಇದು? ನಮ್ಮ ದುಡ್ಡು ಎಲ್ಲ ಹಾಳಾಗೋಯ್ತು ಅಂದರು ಒಬ್ಬರು. ನಿಮಗೆ ಮೊದಲೇ ಹೇಳಿದೆ ಹಾಗೆಲ್ಲ ತರಿಸೋದು ಬೇಡ ಅಂತ. ನನ್ನ ಮಾತು ಯಾರು ಕೇಳಲಿಲ್ಲ. ಇತ್ತೀಚೆಗೆ ಅದೆಷ್ಟು ಭಯ ಆಗುತ್ತೆ ಅಂದರೆ ಒಂದು ತಪ್ಪು ಮಾಡೋಕ್ಕೂ 100 ಸಲ ಯೋಚಿಸ್ಬೇಕು, ಹಾಗೆ ಆಗುತ್ತೆ ಅಂದರು ಮತ್ತೊಬ್ಬರು. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇವಾಗ ಆಗಿರೋದನ್ನು ಹೇಗೆ ನಿಭಾಯಿಸೋದು ಅದನ್ನು ಹೇಳಿ. ಹೇಗೆ ಮಾಡ್ತೀರಾ ನೋಡಿ. ಹೇಳಿದ್ದೆ ರಾತ್ರಿ ಟೈಮ್ ಹಣ ಹಾಗೆ ಎಲ್ಲ ತರಿಸೋದು ಬೇಡ, ನಾನು ನೋಡ್ಕೊಳ್ತೀನಿ ಅಂದರೆ ಆಗ ನನ್ನ ಬಾಯಿ ಮುಚ್ಚಿಸಿದ್ರಿ. ಇವಾಗ ಎಲ್ಲ ಸಿಕ್ಕಿ ಬೀಳೋ ಟೈಮ್. ಆ ಪೊಲೀಸ್ನವರಿಗೆ ಬಂದಿರೋದಾದರೂ ಏನೋ. ಇವಾಗ ಅದೆಲ್ಲ ನಾವು ಪ್ರಚಾರಕ್ಕೆ ಹಂಚೋಕೆ ತಂದಿರೋದು ಅಂತ ಗೊತ್ತಾದರೆ ಮುಂದೆ ನಾವೆಲ್ಲ ಏನು ಮಾಡೋದು? ಸ್ವಲ್ಪ ಸುಮ್ಮನೆ ಇರಯ್ಯ, ತಲೆ ತಿನ್ನಬೇಡಿ ಅಂದು ತನ್ನ PA ಕಡೆ ನೋಡಿ, ಎಲ್ಲಿ ಅವನು ಬಂದಿಲ್ವಾ ಅಂದಾಗ, ಬಂದೆ ಗುರುವೆ ಅನ್ನುತ್ತಾ ಒಳಗೆ ಬಂದ ರುದ್ರ ತನ್ನ ಕೆಲವು ಹುಡುಗರ ಜೊತೆ. ಏನಯ್ಯ, ಬರೋಕೆ ಹೇಳಿದರೆ ಇವಾಗಲ ಬರೋದು ಅಂದ್ಬಿಡು. ನ್ಯೂಸ್ ನೋಡಿದ್ಯಾ? ನೋಡಿದೆ ಗುರುವೆ. ಅದೆಲ್ಲ ದುಡ್ಡು ನಿಮ್ಮದೇ ಅನಿಸುತ್ತೆ. ಇಲ್ಲಿ ಇರೋರದ್ದೇ. ನನಗೆ ಆ ದುಡ್ಡು ಹೋಗಿದ್ದು ಬೇಜಾರಿಲ್ಲ. ಯಾವಾಗಲೂ ಆ DCP ಕೈಯಲ್ಲಿ ತಗ್ಲಾಕೊಳ್ಳೋದೇ ಆಗಿದೆ. ಅದಕ್ಕೆ ನಿನ್ನ ಕರೆಸಿದ್ದು. ಹೇಳಿ, ಇವಾಗ ನಮ್ಮಿಂದ ಏನು ಕೆಲಸ ಆಗಬೇಕು? ನೋಡು, ಅವನು ನಿಂಗೆ ನನಗೆ ಇಬ್ಬರಿಗೂ ದುಶ್ಮನ್. ನಾವು ಇಬ್ಬರು ಸೇರಿ ಅವನನ್ನು ಮುಗಿಸಲು ಮಾಡಿದ ಎಲ್ಲ ಪ್ಲ್ಯಾನ್ಗಳಲ್ಲೂ ಅವನು ಸೇಫ್ ಆಗಿಬಿಟ್ಟ. ಅಲ್ಲದೆ ನನ್ನ ಮಗ ಇತ್ತೀಚೆಗೆ ನಿನ್ನ ತಮ್ಮ ಇಬ್ಬರ ಪ್ರಾಣ ಹೋಗಿದ್ದೆ ಅವನಿಂದ ಅಂದಾಗ ಕುಳಿತಲ್ಲೇ ಕುದ್ದು ಹೋದ ರುದ್ರ. ಹೌದು ಗುರುವೆ, ಅವನಿಗೆ ಬುದ್ಧಿ ಕಲಿಸೋವರೆಗೂ ನನಗೆ ಸಮಾಧಾನ ಇಲ್ಲ. ಅದಕ್ಕೆ ನಿನ್ನ ಬರೋಕೆ ಹೇಳಿದ್ದು. ಅವನನ್ನು ಇನ್ನೂ 24 ಗಂಟೆ ಒಳಗೆ ಮುಗಿಸಿಬಿಡಿ. ಅಯ್ಯೋ ಅಯ್ಯೋ ರೀ ಮಿನಿಸ್ಟ್ರೇ, ನಿಮಗೆ ತಲೆಗೇನ್ರಿ ಬಂದಿರೋದು? ಅಲ್ಲ, ಇವಾಗ ತಾನೇ ಸಿಕ್ಕಿ ಬಿದ್ದಿದ್ದೀವಿ. ಸದ್ಯಕ್ಕೆ ನಮ್ಮ ಎಲ್ಲರ ಹೆಸರು ಎಲ್ಲೂ ಹೊರಗೆ ಬಂದಿಲ್ಲ. ಅದೊಂದೇ ಖುಷಿ. ನೋಡಿದರೆ ಮುಂದೆ ಎಲೆಕ್ಷನ್ ಇದೆ. ಸಾಲದಕ್ಕೆ ನಿಮ್ಮ ವೈರಿ. ಅದು ಕೆಲವೊಬ್ಬರಿಗೆ ಗೊತ್ತಾಗಿದೆ. ಇವಾಗ ಆ ಪೊಲೀಸ್ಗೆ ಏನಾದರೂ ಆದರೆ ಅದರ ಅಪವಾದ ಎಲ್ಲ ನಿಮ್ಮ ಮೇಲೆ ಬರೋದು. ಮೊದಲೇ ಸೋಷಿಯಲ್ ಮೀಡಿಯಾ ಮುಂದುವರೆದು ಎಲ್ಲೆಡೆ ಅವನ ಫ್ಯಾನ್ಸ್ ಇದ್ದಾರೆ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ನಿಮ್ಮ ಹೆಸರು ಹೊರಗೆ ಬಂದರೆ ನಿಮ್ಮ ರಾಜಕೀಯ ಹೆಸರು ಹಾಳಾಗೋಗುತ್ತೆ. ಸ್ವಲ್ಪ ಸಮಾಧಾನದಿಂದ ಯೋಚಿಸಿ ಅಂದ ಇನ್ನೊಬ್ಬರ ಮಾತು ಕೇಳಿ ಅಲ್ಲಿದ್ದವರೆಲ್ಲ ಹೌದೌದು ಹೇಳೋದು ಸರಿ ಅಂದಾಗ, ಸದ್ಯಕ್ಕೆ ಪ್ರಾಣ ತೆಗೆಯೋದು ಬೇಡ, ಅವನಿಗೆ ಒಂದು ವಾರ್ನಿಂಗ್ ಕೊಡು. ಅಣ್ಣ, ಲಾಸ್ಟ್ ಸಲ ನಿಮ್ಮ ಮಾತು ಕೇಳಿ ಅವರ ಫ್ಯಾಮ್ಲಿಗೆ ತೊಂದರೆ ಕೊಟ್ಟರು. ಮತ್ತೆ ಅವನು ಏನು ಹಾಗೆ ಇಲ್ಲ ಅನ್ನೋ ಥರ ಇದ್ದ. ಅದಕ್ಕೆ ಈ ಸಲ ಅವನನ್ನು ಮುಗಿಸೋದೇ ಒಳ್ಳೆಯದು. ರುದ್ರ ಚೇಲ ಒಬ್ಬ ನುಡಿಯಲು, ಮಗನೇ, ಅವರು ಇವಾಗ ಹೇಳಿದ್ದು ಕೇಳಿಸ್ಕೊಂಡೆ ಅಲ್ವಾ? ಈಗ ಮತ್ತೆ ನನಗೆ ರಿಸ್ಕ್ ಬೇಡ. ಆ DCP ಕೊಡೋ ಟೆನ್ಷನ್ಗೆ BP ಜಾಸ್ತಿಯಾಗಿ ಹಾರ್ಟ್ ಎಲ್ಲಿ ನಿಂತು ಹೋಗುತ್ತೋ ಅಂತ ಭಯ ಆಗುತ್ತೆ. ನೀನು ಇನ್ನು BP ಜಾಸ್ತಿ ಮಾಡಬೇಡ. ಹೇಳಿದಷ್ಟು ಮಾಡಿ ಸಾಕು. ಅವನ ವೀಕ್ನೆಸ್ ತಿಳ್ಕೊಂಡು ಆಟ ಆಡಿಸ್ಬಹುದಿತ್ತು. ಆದರೆ ಅದು ಏನು ಅಂತಾನೆ ಗೊತ್ತಿಲ್ಲ. ಅವನು ಎಲ್ಲದರಲ್ಲೂ ನಿಷ್ಠಾವಂತ. ಹೆಣ್ಣು ಹೊನ್ನು ಮಣ್ಣು ಯಾವುದು ಬೇಡ ಅವನಿಗೆ ಅಂದವನ್ನು ನೋಡಿ, ಗುರುವೆ, ಫ್ಯಾಮಿಲಿನೇ ಅವನ ವೀಕ್ನೆಸ್. ಅದರಲ್ಲೂ ಹೆಂಡತಿ ಅಂದರೆ ಸ್ವಲ್ಪ ಜಾಸ್ತಿನೇ ಲವ್. ಹೌದಲ್ವಾ? ಅವನ ಹೆಂಡತಿಗೆ ಫೋನ್ ಮಾಡಿ ಧಮಕಿ ಹಾಕಿ ಅವಳ ಎದುರಿಗೆ ಅವನಿಗೆ ಬಿಸಿ ಮುಟ್ಟಿಸಿ. ಹೌದು ಗುರುವೆ, ನಮ್ಮ ಡ್ರಗ್ಸ್ ವ್ಯವಹಾರಕ್ಕೆ ಅವಳು ಕೊಳ್ಳಿ ಇಟ್ಟಿದ್ದ. ಅದಕ್ಕೆ ಅವಳು ಕೂಡ ಹೆಲ್ಪ್ ಮಾಡಿದ್ಲು. ಇವಾಗ ಇಬ್ಬರಿಗೂ ಬೆದರಿಕೆ ಹಾಕಿ ಹೇಳಿ, ಅವನ ಮನೆಗೆ ಹೋಗಿ ಗಲಾಟೆ ಮಾಡಿ ಎಲ್ಲರಿಗೂ ವಾರ್ ಮಾಡಿ ಹೇಳಿ. ಅವನಿಗೆ ಒಂದು ಸಲ ಕರೆದು ನಾನು ಹೇಳ್ತೀನಿ. ಆಗಲೂ ಅವನು ಬಗ್ಗದೇ ಇದ್ದರೆ
ಬಗ್ಗದೇ ಇದ್ದರೆ ಅವನ ಕತೆ ಮುಗಿಸಿ, ಮುಂದೆ ಏನೇ ಬಂದರೂ ನಾನು ನೋಡ್ಕೊಳ್ತೀನಿ ಅಂದ ಮಿನಿಸ್ಟರ್ ಮಾತಿಗೆ ಕೆಲವೊಬ್ಬರು ಅಪೇಕ್ಷೆ ವ್ಯಕ್ತಪಡಿಸಿದರು. ಕೊನೆಗೆ ಎಲ್ಲ ಹೇಳಿದ್ದಂತೆ ಒಪ್ಪಿ ಅಲ್ಲಿ ಇಟ್ಟಿದ್ದ ಎಣ್ಣೆ ಸೇವನೆ ಮುಗಿಸಿ ರುದ್ರ ಕಡೆಯವರು ಅಲ್ಲಿಂದ ನಡೆದರೆ, ಇಲ್ಲಿ ಕುಳಿತಿದ್ದ ಎಕ್ಸ್ ಮಿನಿಸ್ಟರ್ಗಳ ಡ್ರಿಗ್ಸ್ ಪಾರ್ಟಿ ಜೋರಾಗಿ ನಡೆದಿತ್ತು. ಎಲ್ಲೆಡೆ ಸುದ್ದಿ ಹರಿದಾಡಿ ಅದೆಲ್ಲ ವಿಚಾರಣೆ ಮಾಡುತ್ತಿದ್ದ ವೇದನಿಗೆ ಐಜಿ ಬಂದವರೇ, ಇದನ್ನು ಇಲ್ಲಿಗೆ ಬಿಡಿ, ಮುಂದೆ ವಿಚಾರಣೆ ಬೇಡ ಅಂದಾಗ, ಸರ್ ಅದು ಅಂದ ವೇದ. ಬೇಡ ಅಷ್ಟೇ ಮಿಸ್ಟರ್ ವೇದಾಂತ್, ಹೇಳಿದಷ್ಟು ಕೇಳಿ, ನಾನು ನಿಮಗಿಂತ ಹೈಯರ್ ಆಫೀಸರ್, ನೀವು ನಮ್ಮ ಮಾತು ಕೇಳಲೇಬೇಕು ಅಂದಾಗ ಅಲ್ಲಿ ನಿಲ್ಲದೆ ಸಿಟ್ಟಿಂದ ಹೊರಗೆ ಬಂದ ವೇದನನ್ನು ನೋಡಿ, ಇದೆಲ್ಲ ಇದ್ದಿದ್ದೆ ವೇದ, ನೀನು ನಾನು ಅಷ್ಟೇ ನಿಷ್ಠಾವಂತ ಆಗಿದ್ದರೆ ಸಾಲದು, ಅವರು ಕೂಡ ಇರಬೇಕು. ಆದರೆ ಈಗ ಸಿಕ್ಕಿರೋದರಲ್ಲಿ ಇಷ್ಟು ಅಂತ ಇವರಿಗೂ ಬಂದಿರುತ್ತೆ, ಅದಕ್ಕೆ ಹೀಗೆ ಹೇಳ್ತಿದ್ದಾರೆ. ಬಿಡು ಹೋಗಲಿ, ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಹೇಗೋ ಬಿಡೋದು, ಹೇಗೆ ಬಿಡಲಿ? ರಾತ್ರಿ ಹಗಲು ನಾವು ನಿಯತ್ತಾಗಿ ದುಡಿದು ಫ್ಯಾಮಿಲಿ ಹೆಂಡತಿ ಅಂತ ಎಲ್ಲರನ್ನು ಬಿಟ್ಟು ಕೆಲಸ ಅಂತ ಬಡ್ಕೊಳ್ತೀವಿ. ಅಪರೂಪಕ್ಕೆ ಹೊರಗೆ ಹೋದರೂ ಎಲ್ಲಿ ಏನಾಗಿದೆಯೋ ಅಂತ ತಲೆಯಲ್ಲಿ ಇಟ್ಕೊಂಡು ಸರಿಯಾಗಿ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲ್ಲ. ನಾವೆಲ್ಲ ಮನುಷ್ಯರು ಅಲ್ವಾ? ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ ನೋವಾಗಲ್ವಾ? ಆದರೂ ಅದೆಲ್ಲ ತಲೆಗೆ ಹಾಕೋದೆ. ಇಷ್ಟು ಕಷ್ಟಪಟ್ಟು ಇಂಥ ಕೇಸ್ ಹಿಡಿದು ಅನ್ಯಾಯ ತಡೆಯೋಕೆ ಹೋದರೆ ನಮ್ಮ ಡಿಪಾರ್ಟ್ಮೆಂಟ್ನವರೇ ಹೀಗೆ ಒಳಗಿಂದ ಒಳಗೆ ಬುಕ್ಕಾದರೆ ಏನೋ ಮಾಡೋದು? ಅದಕ್ಕೆ ಎಲ್ಲ ಹೇಳೋದು ಪೊಲೀಸ್ನವರು ಸರಿಯಿಲ್ಲ, ನ್ಯಾಯ ಕೊಡಿಸಲ್ಲ ಅಂತ. ಹೊರಗಡೆ ನಮಗೆ ಬೈಯೋದು ಯಾಕೆ ಹೇಳು? ಇಂಥವರು ಮಾಡೋ ಇಂಥ ದರಿದ್ರ ಕೆಲಸದಿಂದಲೇ. ಕೋಪದಲ್ಲಿ ತನ್ನ ಬೈಕ್ ಹ್ಯಾಂಡಲ್ಗೆ ಜೋರಾಗಿ ಹೊಡೆದು ನಿಂತ ವೇದ. ವೇದ, ನೀನು ಹೇಳೋದು ಎಲ್ಲ ಸರಿಯಾಗಿದೆ, ಆದರೆ ಏನು ಮಾಡೋದು? ಮೊದಲಿಂದ ಹೀಗೆ ನಡೀತಾ ಇರೋದು. ನೀನು ನಾನು ಬದಲಾಗಿಸೋಕೆ ಆಗಲ್ಲ. ನೋಡಿದ್ರೂ ಒಂದೆರಡು ಚಿಕ್ಕ ಪುಟ್ಟ ಒಳ್ಳೆ ಕೆಲಸ ಮಾಡಿ ಹೋಗಬೇಕು ಅಷ್ಟೆ, ಇಲ್ಲ ಅಂದರೆ ಪ್ರಾಣ ಕಳ್ಕೊಬೇಕಾಗುತ್ತೆ. ಅದಕ್ಕೆ ಬೇಜಾನು ಉದಾಹರಣೆಗಳು ಇದ್ದಾವೆ ಅಲ್ವಾ? ಏನು ಮಾಡೋಕ್ಕಾಗಲ್ಲ, ಬಾ ಹೋಗೋಣ ಅಂದಾಗ ವೇದ ಕೂಡ ನೀನು ಹೇಳೋದು ನಿಜ, ಏನು ಮಾಡೋಕ್ಕೂ ಆಗಲ್ಲ ಅಂತ ಬೈಕ್ ಸ್ಟಾರ್ಟ್ ಮಾಡಿ ಮನೆ ಕಡೆ ನಡೆದಿದ್ದ. ವೇದ, ಟೀ ಕೊಡ್ಲೇನೋ? ಮನೆಯೊಳಗೆ ಬಂದ ಮಗನನ್ನು ನೋಡಿ ಕೇಳಿದರು ಕುಸುಮ ಅವರು. ಬೇಡಮ್ಮ, ನಾನು ಸ್ವಲ್ಪ ಮಲ್ಕೊತೀನಿ, ಖುಷಿಯಲ್ಲಿ ಅಂದವ ಮೆಟ್ಟಿಲ ಬಳಿ ನಿಂತು. ಆಗಲೇ ನೋಡಿದಾಗ ರೂಮ್ನಲ್ಲಿ ಇದ್ಲು, ಏನೋ ಬುಕ್ ಓದ್ತಾ ಇದ್ಲು. ಸರಿ ಅಂದು ಮೇಲೆ ನಡೆದ. ಹಾಸಿಗೆ ಮೇಲೆ ಹಿಂದಕ್ಕೆ ಹೊರಗೆ ಕುಳಿತು ಕೈಯಲ್ಲಿ ಬುಕ್ ಹಿಡಿದಿದ್ದ ಖುಷಿ ಅದರಲ್ಲೇ ಮುಳುಗಿ ಹೋಗಿದ್ದಳು. ಅವನು ಬಂದಿದ್ದು ಕೂಡ ತಿಳಿಯದಷ್ಟು. ಅವಳ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ್ದ ವೇದ ಒಮ್ಮೆಲೆ ಬೆಚ್ಚಿ ಪುಸ್ತಕ ಸರಿಸಿ ಅವನೆಡೆ ನೋಡುತ್ತಾ, ಯಾವಾಗ ಬಂದಿದ್ದು? ನನಗೆ ತಿಳಿಯಲೇ ಇಲ್ಲ ಅಂದು ಬುಕ್ ಪಕ್ಕಕ್ಕೆ ಇಟ್ಟು ಅವನ ತಲೆ ಕೂದಲಲ್ಲಿ ಕೈ ಆಡಿಸಲು ಅವಳ ಕೈ ತೆಗೆದುಕೊಂಡು ಎದೆ ಮೇಲೆ ಇಟ್ಟುಕೊಳ್ಳುತ್ತಾ ಅವಳನ್ನೇ ನೋಡುತ್ತಿದ್ದ ವೇದ. ಈಗ ತಾನೇ ಬಂದೆ ಕಣೋ, ಏನು ಅಷ್ಟೊಂದು ಡೀಪಾಗಿ ಓದ್ತಾ ಇದ್ದೆ? ಹೀಗೆ ಬೋರಾಗ್ತಿತ್ತು, ಅದಕ್ಕೆ ಬುಕ್ ತಗೊಂಡೆ, ನಿಮ್ಮದೇ ಕಲೆಕ್ಷನಲ್ಲಿ ಇದ್ದು. ಗುಡ್ ಅಂದವ ಸ್ವಲ್ಪ ತಲೆ ನೋವಿದೆ ಬಂಗಾರಿ ಅನ್ನಲು ಅವನ ಹಣೆಗೆ ಸ್ವಲ್ಪ ವಿಕ್ಸ್ ಮಸಾಜ್ ಮಾಡಿದಳು ಖುಷಿ. ಅವನನ್ನು ಹಾಸಿಗೆ ಮೇಲೆ ಸರಿಯಾಗಿ ಕೂರಿಸಿ ಅವನ ಎದುರು ನಿಂತು ತಲೆಗೆ ಎಣ್ಣೆ ಹಚ್ಚುತ್ತಿದ್ದ ಹುಡುಗಿ ನಡುವು ಅವನ ಕಣ್ಣಿಗೆ ಬೇಡ ಬೇಡ ಅಂದರೂ ಕಾಣಿಸುತ್ತಿತ್ತು. ಅವಳ ಕೈಗಳು ಅವನ ತಲೆಯಲ್ಲಿ ಇದ್ದರೆ ವೇದನ ಕೈ ಅವಳ ಸೊಂಟವನ್ನು ಸವರಿತು. ಔಚ್, ಏನು ಮಾಡ್ತಿದ್ದೀರಾ? ನಾನೇನು ಮಾಡಿಲ್ಲಪ್ಪ, ಸುಮ್ಮನೆ ಹೀಗೆ ಮುಟ್ಟಿದ್ದು ಅಷ್ಟೇ ಅಂದ ಮತ್ತೆ ಮತ್ತೆ ಅಲ್ಲಿ ಕೈ ಆಡಿಸುತ್ತಾ. ಸುಮ್ಮನೆ ಇದ್ದರೆ ಸರಿ, ಇಲ್ಲ ಅಂದರೆ ಏನು ಮಾಡ್ತೀರಾ ಟೀಚರಮ್ಮ? ನಾನು ಹೋಗ್ತೀನಿ, ಎಣ್ಣೆ ಹಚ್ಚೋದಿಲ್ಲ. ಬೇಡ ಬೇಡ ಹಚ್ಚು ಬಂಗಾರಿ, ನಾನೇನು ಮಾಡೋದಿಲ್ಲ ಅಂತ ಹೇಳುತ್ತಾ ಕೈಕಟ್ಟಿ ಕುಳಿತ. ಅವಳು ಮತ್ತೆ ಮುಂದುವರಿಯಲು ಬಾಯಿಂದ ಗಾಳಿಯನ್ನು ನಡುವಿನ ಮೇಲೆ ಊದುತ್ತಾ ಇರಲು ವೇದ ಅಂದಳು. ಅವಳ ಸೊಂಟವನ್ನು ಬಳಸಿ ತಲೆ ಎತ್ತಿ ಅವಳೆಡೆ ನೋಡಿ, ನೀನು ಹೀಗೆಲ್ಲ ನನ್ನ ಎದುರಿಗೆ ಇದ್ದರೆ ನಾನು ಹೇಗೋ ಸುಮ್ಮನೆ ಇರೋದು? ನನ್ನಿಂದ ಆಗಲ್ಲಮ್ಮ ಅನ್ನುತ್ತಾ ನಡುವಿನಲ್ಲಿ ಮುಖವಿಟ್ಟು ಮುತ್ತಿಕ್ಕಿದ್ದ. ವೇದ, ಏನಿದು ಹಗಲಲ್ಲೇ ಹೀಗೆಲ್ಲ ಮಾಡಿದರೆ? ಯಾರಾದರೂ ನೋಡಿದರೆ? ನೋಡೋಕೆ ಯಾರು ಬರ್ತಾರೆ? ಡೋರ್ ಕ್ಲೋಸ್ ಆಗಿದೆ. ಅಲ್ಲಿಗೂ ನೋಡಿದರೆ ನೋಡಲಿ, ಗಂಡ ಹೆಂಡತಿ ಇಬ್ಬರೇ ಇರುವಾಗ ಬಂದು ನೋಡಿದ್ದು ಅವರದೇ ತಪ್ಪು ಅಂದು ಇನ್ನು ಗಟ್ಟಿಯಾಗಿ ಮುಖ ಹೊತ್ತಿದ. ವೇದ ಬಿಡಿ ಅಂದವಳನ್ನ ಮೇಲೆ ಎಳೆದುಕೊಂಡು ಹಾಸಿಗೆ ಮೇಲೆ ಹುರುಳಿಸಿದ ವೇದ. ಅವಳೆಡೆ ಬಾಗಿ ಅವಳ ಕೊರಳಲ್ಲಿ ಮುಖವಿಟ್ಟು ಮುದ್ದಿಸಿದ. ಅವಳ ಕೈಗಳು ಎಣ್ಣೆ ಆಗಿದ್ದರೂ ಅವನ ಎದೆ ಮೇಲೆ ಅವಳ ಕೈ ಸವರುತ್ತಾ ಅವನನ್ನು ಸರಿಸಲು ನೋಡಿದಳು. ಆದರೆ
ಅವಳನ್ನು ಮುದ್ದಿಸುವಲ್ಲಿ ಮೈಮರೆತ ಹುಡುಗ ಅವಳನ್ನು ಪೂರ್ತಿಯಾಗಿ ಆಕ್ರಮಿಸಿಕೊಂಡಿದ್ದ. ಕಣ್ಣು ಮೂಗು ಅಂತ ಮುದ್ದಿಸಿ ತುಟಿಗಳನ್ನು ಬಂಧಿಸಿದಾಗ ಅವನ ರೀತಿಗೆ ಅವಳು ಸೋಲಲೇಬೇಕಾಯಿತು. ಎಂದು ಸಂಯಮ ಮೀರದವನು ಇಂದು ಕೊಂಚ ಅವಳನ್ನು ಬಲವಾಗಿಯೇ ಆಕ್ರಮಿಸಿದಾಗ ಮೊದಮೊದಲು ಸ್ವಲ್ಪ ಕಿರಿಕಿರಿ ಆದವಳಂತೆ ಕೊಸರಾಡಿದ ಖುಷಿ ನಿಧಾನಕ್ಕೆ ಅವನ ತೋಳಲ್ಲಿ ಕರಗಿದಳು. ಹಗಲಲ್ಲೇ ತನ್ನವಳ ಜೊತೆ ಶೃಂಗಾರಕ್ಕೆ ಲಗ್ಗೆ ಇಟ್ಟಿದ್ದ ವೇದನ ಶರ್ಟ್ ಅವನಿಂದ ಬಿಡುಗಡೆ ಪಡೆದು ಕೆಳಗೆ ಬಿದ್ದಿತ್ತು. ಎಂದು ಕೂಡ ಅವಳ ಒಪ್ಪಿಗೆ ಇಲ್ಲದೆ ಮುಂದುವರಿಯದ ಹುಡುಗ ಇಂದು ಅವಳ ಒಪ್ಪಿಗೆ ಕೇಳದೆ ಅವಳಲ್ಲಿ ಸೇರಿದ. ಜೋರಾಗಿ ಉಸಿರಾಡುತ್ತಾ ಪಕ್ಕ ಮಲಗಿದ್ದ ತನ್ನವನ ಎದೆ ಮೇಲೆ ತಲೆಯಿಟ್ಟು ಮಲಗಿದ ಖುಷಿ, ಏನಿವತ್ತು ಹೀಗೆ ನಡ್ಕೊಂಡಿದ್ದು? ಯಾವತ್ತೂ ಇರದಷ್ಟು ಉದ್ವೇಗ? ಗೊತ್ತಿಲ್ಲ ಕಣೋ, ಐ ಕಾಂಟ್ ಕಂಟ್ರೋಲ್. ಸಾರಿ ಬಂಗಾರಿ ಅಂದವನ ಎದೆಗೆ ತುಟಿ ಒತ್ತಿ. ಸಾರಿ ಯಾಕೆ, ನಾನೇನು ಬೇರೆಯವಳ, ನಿಮ್ಮವಳೇ ಅಲ್ವಾ ಅನ್ನಲು ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡು ಬಳಸಿದ ವೇದ. ಹಾಗೆ ನಿದ್ದೆಗೆ ಶರಣಾಗಿದ್ದ. ಅವನಿಗೆ ತಲೆ ಇಟ್ಟು ಸ್ವಲ್ಪ ಹೊತ್ತು ಮಲಗಿದ ಖುಷಿ ನಂತರ ಎದ್ದು ಅಸ್ತವ್ಯಸ್ತವಾಗಿದ್ದ ಅವಳ ವಸ್ತ್ರ ಸರಿ ಮಾಡುತ್ತಾ ಬಟ್ಟೆ ಹಿಡಿದು ಬಾತ್ರೂಮ್ ಸೇರಿದಳು. ಸ್ನಾನ ಮುಗಿಸಿ ಬಂದವಳು ಅವನನ್ನು ಮಲಗಿದ್ದು ನೋಡಿ ಹಣೆಗೆ ಕೆನ್ನೆಗೆ ಮುತ್ತಿಟ್ಟು ಲವ್ ಯು ವೇದ ಅಂದು ಎದ್ದು ಹೊರಡಲು ಅವಳ ಕೈ ಹಿಡಿದವ. ಲವ್ ಯು ಸೋ ಮಚ್ ಬಂಗಾರಿ ಅಂದಾಗ, ಇನ್ನೂ ಸ್ವಲ್ಪ ಹೊತ್ತು ಮಲಗಿ ವೇದ, ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಇದ್ರಿ ಅಂದಾಗ ಬಂಗಾರಿ ಅಂದು ಬೋರಲು ಮಲಗಿದ್ದ. ಅವನನ್ನು ಮಲಗಲು ಬಿಟ್ಟು ಹಣೆಗೆ ಕುಂಕುಮ ಇಟ್ಟುಕೊಂಡು ಜಡೆ ಎಣೆದುಕೊಳ್ಳುತ್ತಾ ಕೆಳಗೆ ಬಂದಳು ಖುಷಿ. ಮಧ್ಯಾಹ್ನದ ಹಾಗೆ ಮಲಗಿದ್ದ ವೇದ ಸಂಜೆ ಮೇಲೆ ಎಚ್ಚರಾಗಿದ್ದ. ನಿದ್ದೆ ಇಲ್ಲದ ಅವನ ಕಣ್ಣಿಗೆ ಮನಸ್ಸಿಗೆ ದೇಹಕ್ಕೆ ಎಲ್ಲ ತಂಪು ಸಿಕ್ಕಾಗ ಗಾಢವಾಗಿ ಮಲಗಿ ತನ್ನ ಆಯಾಸ ಕಡಿಮೆ ಮಾಡಿಕೊಂಡಿದ್ದ. ನಿಧಾನಕ್ಕೆ ಎದ್ದು ಕುಳಿತು ಕಣ್ಣು ಬಿಟ್ಟು ನೋಡಿದವನಿಗೆ ಹೊರಗೆ ಎಲ್ಲ ಕತ್ತಲು ಕಾಣಿಸಲು ಎಷ್ಟೊತ್ತು ಮಲಗಿಬಿಟ್ಟೆ ಅನ್ನುತ್ತಾ ಎದ್ದು ಹೊರಗೆ ಬಂದಿದ್ದ. ಮೇಲೆ ನಿಂತೆ ಕೆಳಗೆ ಹಿಣುಕಿ ನೋಡಲು ಎಲ್ಲ ಕುಳಿತು ಏನೋ ನೋಡುತ್ತಿದ್ದರು. ಹೇ ಏನ್ರೋ ಅದು ಅಂದ ಎಂದಿನಂತೆ ಅವನ ಗಡಸು ಧ್ವನಿಯಲ್ಲಿ. ಅವನನ್ನು ಎಲ್ಲ ವಿಚಿತ್ರವಾಗಿ ನೋಡುತ್ತಾ ನಿಂತರು. ಅಣ್ಣ, ರಿಷಿ ಮತ್ತು ವಂದನಾ ಇಬ್ಬರ ಮದುವೆ ಕಾರ್ಡ್ ಡಿಸೈನ್ ನೋಡ್ತಿದ್ದೀವಿ, ನೀನು ಬಾ ಅಂದ ಶಶಾಂಕ್. ಹಾಂ ಬರ್ತೀನಿ ಅಂದವ ಖುಷಿ ಕಡೆ ನೋಡುತ್ತಾ ಕಾಫಿ ಅನ್ನುವಂತೆ ಕೈ ಸನ್ನೆ ಮಾಡಿ ತೋರಿಸಲು ತಲೆ ಆಡಿಸಿ ಅಲ್ಲಿಂದ ಅಡುಗೆ ಮನೆ ಹೊಕ್ಕಳು ಖುಷಿ. ಅವನು ರೂಮ್ ಒಳಗೆ ಬಂದು ಕನ್ನಡಿ ಮುಂದೆ ನಿಂತಿದ್ದ. ಮೈ ಮೇಲೆ ಶರ್ಟ್ ಇಲ್ಲದೆ ಪ್ಯಾಂಟಲ್ಲೇ ಇದ್ದಾಗ ವೇದ ತನ್ನ ಮೈಕೈ ನೋಡುತ್ತಾ ಸ್ವಲ್ಪ ದಪ್ಪ ಆಗಿದ್ದೀನಿ ಅನಿಸುತ್ತೆ ಅನ್ನುತ್ತಾ ನಿಂತಿರಲು, ಬರೇ ಮೈಯಲ್ಲೇ ಹೊರಗೆ ಬಂದು ನಿಂತ್ಕೊಳ್ತೀರಾ ಅನ್ನುತ್ತಾ ಬಂದಳು ಖುಷಿ. ಅಯ್ಯೋ ಶರ್ಟ್ ಅಷ್ಟೇ ಇರಲಿಲ್ಲ, ಪ್ಯಾಂಟ್ ಹಾಕಿದ್ದೀನಿ ಅಲ್ವಾ ಅಂದವನು ದೊಡ್ಡ ಕಣ್ಣು ಬಿಟ್ಟು ನೋಡಲು, ಇವಾಗ ಬಂದರೆ ಏನಾಯಿತು ಅಂದ. ಅಬ್ಬಬ್ಬ, ಮೊದಲು ಸ್ನಾನ ಮಾಡಿ ಕೊಳಕ ಅಂದವಳನ್ನು ಹಿಂದಿನಿಂದ ಬಳಸುತ್ತಾ ನಿಂತವ ಅವಳ ಬೆನ್ನಿಗೆ ಮುತ್ತಿಟ್ಟು, ನೀನೇ ಸ್ನಾನ ಮಾಡಿಸು ಅಂದಾಗ ನೀವಿನ್ನು ಚಿಕ್ಕ ಮಗು ಅಂತ ಅಂದ್ಕೊಂಡಿದ್ದೀರಾ? ಚಿಕ್ಕ ಮಕ್ಕಳಿಗೆ ಅಷ್ಟೇ ಮಾಡಿಸ್ಬೇಕು ಅಂತ ರೂಲ್ಸ್ ಇದೆಯಾ? ನೀನು ಹೂ ಅಂದರೆ ನಾನು ನಿಂಗೆ ದಿನ ಸ್ನಾನ ಮಾಡಿಸ್ತೀನಿ ಗೊತ್ತಾ ಅಂದವನು ಕಡೆ ತಿರುಗಿ, ಅಂಥ ಆಸೆ ಎಲ್ಲ ಇದೆಯಾ ಸಾಹೇಬ್ರಿಗೆ ಅಂದಳು ಅವನ ಮೂಗು ಎಳೆಯುತ್ತಾ. ಖಂಡಿತ ಇದೆ, ಒಪ್ಪಿಗೆ ಕೊಟ್ಟರೆ ಇವಾಗಲೇ ಮಾಡಿಸ್ತೀನಿ ಅಂದವನು ದೂರ ಸರಿಸಿ, ಮೊದಲು ಕಾಫಿ ಕುಡಿದು ನೀವು ಸ್ನಾನ ಮಾಡಿ ಆಮೇಲೆ ನನ್ನ ಬಗ್ಗೆ ಯೋಚಿಸಿ, ಇವಾಗ ಬಿಡಿ, ನನಗೆ ಅಡುಗೆ ಕೆಲಸ ಇದೆ, ನಾನು ಹೋಗಬೇಕು ಅಂದು ಅವನಿಂದ ಸರಿದವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡವ ಅವಳ ತುಟಿಗಳನ್ನು ಬಳಸಿ ತೃಪ್ತಿ ಆಗುವಷ್ಟು ಹೀರಿದ. ಅವನನ್ನು ನೋಡುತ್ತಾ ಸರಿದು ನಿಂತ ಖುಷಿಗೆ, ನಿಂಗೆ ಇಷ್ಟ ಆಗಿಲ್ಲ ಅಂದರೆ ವಾಪಸ್ ಕೊಡು, ತೊಂದರೆ ಇಲ್ಲ ಅನ್ನುತ್ತಾ ಅವಳೆಡೆ ಬಾಗಿದಾಗ ದೂರಕ್ಕೆ ತಳ್ಳಿ ಪೋಲಿ ಅನ್ನುತ್ತಾ ಅಲ್ಲಿಂದ ಕೆಳಗೆ ನಡೆದಳು. ನಕ್ಕು ತನ್ನ ಫೋನ್ ಮಾಡುತ್ತಾ ಅವಳಿಟ್ಟಿದ್ದ ತಣ್ಣಗೆ ಆಗಿದ್ದ ಕಾಫಿ ಕುಡಿಯುತ್ತಿದ್ದ ವೇದ. ಎದ್ದು ಬಿಸಿ ನೀರಲ್ಲಿ ಸ್ನಾನ ಮುಗಿಸಿ ಕೆಳಗೆ ಬಂದಿದ್ದ. ಅವನೆದುರು ಡಿಸೈನ್ ಇಟ್ಟು ಸೆಲೆಕ್ಟ್ ಮಾಡಲು ವೆಡ್ಡಿಂಗ್ ಕಾರ್ಡ್ ಕೊಟ್ಟಾಗ 2 ಸೆಲೆಕ್ಟ್ ಮಾಡಿ ಕೊಟ್ಟಿದ್ದ ವೇದ. ಎಲ್ಲರಿಗೂ 2 ಇಷ್ಟ ಆಗಿತ್ತು. ಅದರಲ್ಲಿ ಒಂದು ರಿಷಿ ಫೈನಲ್ ಮಾಡಿ ಹೇಳಿದ್ದ. ತುಂಬ ದಿನದ ಮೇಲೆ ಎಲ್ಲರ ಜೊತೆ ಮಾತನಾಡುತ್ತಾ ಕುಳಿತ ವೇದ ತನ್ನವಳ ಜೊತೆ ಕುಳಿತು ಊಟ ಮುಗಿಸಿದ. ರಾತ್ರಿ ತನ್ನ ಅಣ್ಣ ತಮ್ಮಂದಿರ ಜೊತೆ ಸೇರಿ ತುಂಬ ದಿನದ ಮೇಲೆ ಕೇರಂ ಚೆಸ್ ಆಡುತ್ತಾ ಸ್ವಲ್ಪ ಸಮಯ ಕಳೆದು ತನ್ನವಳ ಜೊತೆ ಕೋಣೆ ಸೇರಿದನು. ಇಬ್ಬರದು ಸುಂದರ ಪ್ರೇಮ, ಶೃಂಗಾರದ ಸಮಯ, ಎಲ್ಲವೂ ಬೆರೆತ ಪ್ರೀತಿ ತುಂಬಿದ ರಸಮತ್ತದ ಜೀವನ. ಸರಿ ಇದೆ ಅನ್ನುವ ಸಮಯಕ್ಕೆ ಏನಾದರೂ ಸಮಸ್ಯೆ ಆಗುತ್ತಿತ್ತು.
ಆದರೂ ಇಬ್ಬರ ನಡುವಿನ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ವೇದನಿಗೆ ಎಲ್ಲ ಕಡೆಯಿಂದಲೂ ಒಂದೊಂದೇ ಸಮಸ್ಯೆಗಳು ಹುಟ್ಟಿಕೊಂಡಿದ್ದವು. ಮನೆಯಲ್ಲಿ ಮುಂದಿನ ದಿನಗಳಲ್ಲಿ ಮದುವೆ ಇದೆ, ಅದರ ಸ್ವಲ್ಪ ಜವಾಬ್ದಾರಿಯಾದರೂ ತೆಗೆದುಕೊಳ್ಳಬೇಕು ಎಂಬ ಆಸೆ ಅವನಿಗೆ. ಇತ್ತ ಕಡೆ ಮಿನಿಸ್ಟರ್ಸ್ ಮತ್ತು ರೌಡಿ ಕಡೆಯವರು ಅವನಿಗೆ ತೊಂದರೆ ಕೊಡಲು, ಅವನ ಪ್ರಾಣಕ್ಕೆ ಆಪತ್ತು ತರಲು ವಂಚಾಗಿ ಕಾಯುತ್ತಿದ್ದಾರೆ. ಅವನ ಕೆಲಸ, ಟೆನ್ಷನ್, ತಲೆಬಿಸಿ ಇದೆಲ್ಲದರ ನಡುವೆ ಅವನ ಮುಂದಿನ ಜೀವನ ಸ್ವಲ್ಪ ಕಷ್ಟವೇ. ಅಂದು ಬೆಳಗ್ಗೆ ಕನ್ನಡಿ ಮುಂದೆ ನಿಂತು ಯೂನಿಫಾರ್ಮ್ ತೊಟ್ಟು ತಲೆ ಬಾಚುತ್ತಾ ನಿಂತಿದ್ದ ವೇದ. ಅವನ ಬಳಿ ಬಂದ ಖುಷಿ, ವೇದ, ಇವತ್ತು ಪೂರ್ಣಿ ಶಾಪಿಂಗ್ ಹೋಗೋಣ ಬಾ ಅಂದಿದ್ದಾಳೆ. ಅವಳು ಮದುವೆಗೆ ಬೇಕಿದ್ದ ಥಿಂಗ್ಸ್ ತಗೋಬೇಕಂತೆ. ಯಾರ್ಯಾರು ಹೋಗ್ತಿದ್ದೀರಾ? ಸದ್ಯಕ್ಕೆ ನನಗೆ ನಾನು ಹೋಗ್ತಿರೋದು ಅಷ್ಟೇ ಗೊತ್ತು. ಏ ಬಂಗಾರಿ, ನಿಮ್ಮ ಜೊತೆ ರಿಷಿ ಬರ್ತಿದ್ದಾನಾ ಅಥವಾ ನೀವು ಇಬ್ಬರೇನಾ? ರಿಷಿ ಇಲ್ಲ ಅನಿಸುತ್ತೆ. ಹುಷಾರು ಕಣೋ, ಜಾಗ್ರತೆ ಆಯಿತಾ? ಆಯಿತು. ಫೋನ್ ನಿನ್ನ ಹತ್ರ ಇರಲಿ, ಏನೇ ಸಮಸ್ಯೆ ಆದರೂ ಕಾಲ್ ಮಾಡು. ಲಾಸ್ಟ್ ಟೈಮ್ ಆದ ತೊಂದರೆ ಎಲ್ಲ ನೆನಪಾಗಿತ್ತು ಅವನಿಗೆ. ನಾನು ಕಾಲ್ ಮಾಡ್ತೀನಿ, ಆದರೆ ನೀವು ರಿಸೀವ್ ಮಾಡೋದು ಕಲೀರಿ. ಹೋ ಹೌದಲ್ವಾ? ಹೇಗೆ ರಿಸೀವ್ ಮಾಡಬೇಕು ಅಂತ ತೋರಿಸಿಕೊಟ್ಟು ಟೀಚರಮ್ಮ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ನಿಂತು ನುಡಿದ. ಅವನನ್ನು ನೋಡಿ ಅವನ ಮೀಸೆ ಮೇಲೆ ಕೈ ಆಡಿಸುತ್ತಾ ಅವನದ್ದೇ ಸ್ಟೈಲಲ್ಲಿ ಮೀಸೆ ನೀವುತ್ತ ನಿಂತಿದ್ದ ಹುಡುಗಿಗೆ ಸಿಹಿ ಮುತ್ತಿಟ್ಟು, ಸ್ವಲ್ಪ ಕೆಲಸ ಇದೆ, ಬೇಗ ಟಿಫನ್ ಕೊಡು, ನಾನು ಬೇಗ ಹೋಗಬೇಕು ಅಂದಾಗ, ತಿಂಡಿ ರೆಡಿ ಇದೆ, ಕೆಳಗೆ ಬನ್ನಿ ಎಂದು ನಡೆಯುತ್ತಿದ್ದ ಖುಷಿ ಕೈ ಹಿಡಿದು, ನಾನು ಹೇಳಿದ್ದು ಇಲ್ಲಿ ಅಷ್ಟೇ ಕೊಡಬಹುದಾದ ಟಿಫನ್ ಬಗ್ಗೆ ಅಂದಾಗ ಅವನ ಮಾತು ಅರ್ಥ ಆಗಿತ್ತು. ಅವನ ಕುರಳಿಗೆ ತನ್ನ 2 ಕೈ ಹಾರದಂತೆ ಹಾಕಿ ಅವನ ಆಸೆ ಪೂರ್ತಿಗೊಳಿಸಿದ ಹುಡುಗಿ ಅವನ 2 ಕೆನ್ನೆಗೆ ಗಟ್ಟಿಯಾಗಿ ಮುತ್ತಿಟ್ಟು, ಸಾಕಾ ಅನ್ನಲು, ದಿನಪೂರ್ತಿ ಕೊಟ್ಟರು ಸಾಕಾಗಲ್ಲ, ಆದರೂ ಸ್ವಲ್ಪ ಸಮಾಧಾನ ಸಿಕ್ಕಿದೆ. ಸಂಜೆಯವರೆಗೂ ಅದೇ ಗುಂಗಲ್ಲಿ ಇರ್ತೀನಿ ಬಂಗಾರಿ ಅಂದು ನುಡಿದವನನ್ನು ತಬ್ಬಿಕೊಂಡಳು ಖುಷಿ. ಅವರಿಬ್ಬರು ಯಾವಾಗಲೂ ಹಾಗೆ. ಅದೆಷ್ಟು ಜಗಳ ಮನಸ್ತಾಪಗಳು ಬಂದರೂ ಸ್ವಲ್ಪದರಲ್ಲೇ ಮುಗಿಸಿಕೊಂಡು ಮತ್ತೆ ಮೊದಲಿನಂತೆ ಆಗ್ತಾರೆ. ಇದೆ ಅವರ ಪ್ರೀತಿಯ ಆಳ. ಆದರೆ ಪ್ರತಿ ಬಾರಿಯೂ ಹಾಗೆ ಆಗುವುದಿಲ್ಲ ಅಲ್ಲವ. ಒಮ್ಮೊಮ್ಮೆ ಶಾಶ್ವತವಾಗಿ ದೂರ ಆಗಲೂಬಹುದು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.